ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಕೋರ್ಟ್ ನೀಡಿರುವ ಹೊಸ ತೀರ್ಪಿನ ಪ್ರಕಾರ ಯಾವುದೇ ಆಸ್ತಿಯನ್ನು ನೋಂದಾಯಿಸಿದ್ದ ಮಾತ್ರವೇ ಅದರ ಮಾಲೀಕತ್ವವನ್ನು ಸಾಬೀತುಪಡಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ನಿಜವಾದ ಮಾಲೀಕತ್ವವನ್ನು ನಿರ್ಧರಿಸಲು ನೋಂದಣಿ ದಾಖಲೆಗಳ ಜೊತೆಗೆ ಕಾನೂನುಬದ್ಧ ಸ್ವಾಧೀನ, ಶೀರ್ಷಿಕೆ ಪತ್ರ ಮತ್ತು ಇತರ ಸಾಕ್ಷ್ಯಾಧಾರಗಳ ಅಗತ್ಯವೆಂದು ನ್ಯಾಯಾಲಯ ಹೇಳಿದೆ. ಈ ತೀರ್ಪು ಒಂದು ನಿರ್ದಿಷ್ಟ ಪ್ರಕರಣದ ಸಂದರ್ಭದಲ್ಲಿ ಬಂದಿದೆ. ಅಲ್ಲಿ ಅರ್ಜಿದಾರರು ಆಸ್ತಿಯನ್ನು ನೋಂದಾಯಿಸಿದ್ದರೂ ಕಾನೂನುಬದ್ಧವಾಗಿ ಮಾಲೀಕತ್ವವನ್ನು ಸಾಬೀತುಪಡಿಸಲು ವಿಫಲರಾಗಿದ್ದಾರೆ. ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ನೋಂದಣಿ ಪತ್ರವು ಸ್ವಯಂಚಾಲಿತವಾಗಿ ಮಾಲೀಕತ್ವವನ್ನು ನೀಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ಆಸ್ತಿಯ ಮೇಲೆ ನಿಜವಾದ ನಿಯಂತ್ರಣ ಮತ್ತು ಸ್ವಾಧೀನ ಇರುವುದು ಅತ್ಯಗತ್ಯ. ನೋಂದಣಿ ಮಾತ್ರವೇ ಸಾಕಾಗದು. ಮಾರಾಟ ಒಪ್ಪಂದ, ದಾಖಲೆಗಳ ಸಿಂಧುತ್ವ ಮತ್ತು ಸ್ವಾಧೀನದ ಪುರಾವೆ ಬೇಕು. ಯಾವುದೇ ಆಸ್ತಿಯ ಶೀರ್ಷಿಕೆ ಸ್ಪಷ್ಟವಾಗಿರಬೇಕು, ಅದು ಕಾನೂನುಬದ್ಧವಾಗಿರಬೇಕು, ದಾಖಲೆಗಳು ನ್ಯಾಯಬದ್ಧವಾಗಿರಬೇಕು. ನೋಂದಾಯಿಸಲ್ಪಟ್ಟಿದ್ದರೆ ಮಾತ್ರ ಅವುಗಳನ್ನು ಮಾನ್ಯತೆ ನೀಡಬಹುದು. ಈ ತೀರ್ಪು ಜಮೀನು, ಮನೆ ಮತ್ತು ಇತರ ಆಸ್ತಿಗಳ ವಿವಾದಗಳಿಗೆ ಅನ್ವಯಿಸುತ್ತದೆ. ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ಹಂಚಿಕೆ ದಾಖಲೆಗಳು ಮತ್ತು ಕುಟುಂಬದ ಒಪ್ಪಂದಗಳು ಸಹ ಮಹತ್ವದ್ದು. ಆಸ್ತಿ ಖರೀದಿದಾರರು ಹೆಚ್ಚು ಎಚ್ಚರ ವಹಿಸಬೇಕು. ನೋಂದಣಿ ಮಾಡುವ ಮೊದಲು ಶೀರ್ಷಿಕೆ ಪರಿಶೀಲನೆ, ಸ್ವಾಧೀನದ ಪುರಾವೆ ಮತ್ತು ಕಾನೂನು ಸಲಹೆಗಳನ್ನು ತೆಗೆದುಕೊಳ್ಳಬೇಕು. ಹಳೆಯ ಆಸ್ತಿ ವಿವಾದಗಳಿಗೆ ಹೊಸ ದಿಕ್ಕು ಅಂದರೆ ಹಿಂದೆ ನೋಂದಾಯಿಸಿದ ಆಸ್ತಿಗಳು ಕೂಡ ಮಾಲೀಕತ್ವ ವಿವಾದಗಳಿಗೆ ಒಳಗಾಗಬಹುದು. ನ್ಯಾಯಾಲಯಗಳು ಹೆಚ್ಚು ಕಟ್ಟುನಿಟ್ಟಾದ ವಿಧಾನ ಅನುಸರಿಸಬಹುದು. ಭವಿಷ್ಯದಲ್ಲಿ ನೋಂದಣಿ, ಸ್ವಾಧೀನ, ಇತರ ದಾಖಲೆಗಳು ಸಂಪೂರ್ಣ ಪುರಾವೆಯಾಗಿ ಪರಿಗಣಿಸಲ್ಪಡುತ್ತವೆ. ಸುಪ್ರೀಂ ಕೋರ್ಟ್ ಈ ತೀರ್ಪಿನ ಮೂಲಕ ನೋಂದಣಿ ಮಾತ್ರಕ್ಕೆ ಮಾಲೀಕತ್ವ ಸಾಬೀತಾಗದು ಎಂಬ ಸಂದೇಶ ನೀಡಿದೆ. ಆಸ್ತಿ ವಹಿವಾಟುಗಳಲ್ಲಿ ಸರಿಯಾದ ಶ್ರದ್ಧೆ, ಕಾನೂನುಬದ್ಧ ದಾಖಲೆಗಳು ಮತ್ತು ಸ್ವಾಧೀನದ ಪುರಾವೆ ಅತ್ಯಗತ್ಯವೆಂದು ಖಚಿತಪಡಿಸಿದೆ. ಇದು ಭಾರತದ ಆಸ್ತಿ ಕಾನೂನು ವ್ಯವಸ್ಥೆಗೆ ಒಂದು ದೊಡ್ಡ ಮೈಲಿಗಲ್ಲು ಎಂದು ಪರಿಗಣಿಸಲಾಗಿದೆ. ಅಂದರೆ ಇನ್ಮೇಲೆ ಕೇವಲ ನೋಂದಣಿಯ ಪತ್ರಗಳು ಮಾತ್ರ ಅಲ್ಲ, ಅದರ ಜೊತೆಗೆ ಆಸ್ತಿ ವರ್ಗಾವಣೆಗೆ ಸಾಕ್ಷಿ, ಆಸ್ತಿಯ ತೆರಿಗೆ ಪಾವತಿ ರಶೀದಿಗಳು, NOCಗಳನ್ನು ಹೊಂದಿರುವುದು ಅತ್ಯಗತ್ಯ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಇನ್ನು ಕಾನೂನುಬದ್ಧ ಮಾಲೀಕತ್ವವು ಒಬ್ಬ ವ್ಯಕ್ತಿಗೆ ಆಸ್ತಿಯನ್ನು ಹೊಂದಲು, ಬಳಸಲು, ವರ್ಗಾಯಿಸುವ ಹಕ್ಕನ್ನು ನೀಡುತ್ತದೆ ಎಂದು ನ್ಯಾಯಪೀಠ ತಿಳಿಸಿದೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.